ವಿಡಿಯೋನ ಯೂಟ್ಯೂಬಲ್ಲಿ ಹಾಕಬೇಡಿ. ಆ್ಯಂಡ್ ನೋಡಿ ರಸಮು ಪ್ರಿಪೇರ್ ಮಾಡಿಬಿಟ್ಟೆ. ಅವಳಿಗೆ ಹೇಳಿಲ್ವಂತೆ ಅವಳಿಗೆ. ಹಂಗೇನೆ ನನ್ನ ಸ್ಯಾರಿ ಬಿಸ್ನೆಸ್ಗೂ ಅಷ್ಟೇ ಸಪೋರ್ಟ್ ಮಾಡಿ ಖಂಡಿತ. ಹೇಗೆ ವಿಡಿಯೋ ನೋಡಿ ನನಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ತುಂಬ ಎಲ್ಲರೂ ಇದೆ. ಒಳಗಡೆ ನೋಡಿ ಹಾಗೆ ತೋರಿಸ್ತೀನಿ. ಬಾರ್ಡರ್ ಮೀನ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ಮಂಗಳವಾರದ ವ್ಲಾಗು, ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ. ಈ ಕಡೆ ಸ್ಯಾರಿ ಬಿಸ್ನೆಸ್, ಮಕ್ಕಳನ್ನ ನೋಡ್ಕೊಳ್ಳೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಾನು ಪ್ರತಿಯೊಂದನ್ನು ಸಂಭಾಳಿಸ್ಬೇಕಲ್ವಾ. ಸೊ ಹಾಗಾಗಿ ಆದಷ್ಟು ನಾನು ಡೈಲಿ ವ್ಲಾಗ್ಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು, ಏನಾದರೂ ಒಂದು ವಿಚಾರ ಇದ್ರೆ ಮಾತ್ರನೇ ನಾನು ಕೂಡ ವ್ಲಾಗ್ಸ್ ಮಾಡ್ತೀನಿ ಅಂತ ನಿಮಗೂ ಗೊತ್ತು. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ತಿಂಡಿಗೆ ಟೊಮೊಟೊ ಪಲ್ಯ ಆ್ಯಂಡ್ ಚಪಾತಿ ಮಾಡಿದೆ. ಸೊ ಎಲ್ಲಾನು ಮಗಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ಇನ್ನೊಂದು ವಿಷಯ ಹೇಳ್ಬೇಕು. ನನ್ನ ಹಸ್ಬೆಂಡ್ಗೆ ಅವರು ಚಿತ್ರಾನ್ನ, ಬಿರಿಯಾನಿ, ಟೊಮೊಟೊ ಗೊಜ್ಜು ಜಾಸ್ತಿ ಕೇಳ್ತಾ ಇದ್ದಿದ್ದು. ಲಕ್ಷ್ಮಿ ಟೊಮೊಟೊ ಗೊಜ್ಜು ಮಾಡ್ಬಿಡು ಅಂತ ಹೇಳೋರು, ಚಿತ್ರಾನ್ನ ಮಾಡ್ಬಿಡು ಅಂತ ಹೇಳೋರು. ಈಗ ನನ್ನ ಮಗಳು ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಟೊಮೊಟೊ ಗೊಜ್ಜು ಮಾಡು ಮಮ್ಮ ಅಂತಾಳೆ. ಅವಳು ಆತರ ಹೇಳ್ತಾ ಇದ್ರೆ ಯಾಕೆ ಇನ್ನ ಟೊಮೊಟೊ ಗೊಜ್ಜು ಮಾಡಿಲ್ಲ ಅಂತಾಳೆ. ಆತರ ಹೇಳ್ತಾ ಇದ್ದಾಗೆಲ್ಲ ನಂಗೆ ಏನ್ ಅನ್ಸುತ್ತೆ, ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನನ್ನ ಮಕ್ಳು ಮುಖಾಂತರ ಇಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ನನ್ಗೆ. ತುಂಬಾ ಜನ ಹೇಳ್ತಾ ಇರ್ತೀರ ನಿಮ್ಮ ಮಕ್ಕಳಲ್ಲೇ ನೀವು ಅವ್ರನ್ನ ಕಾಣಿ ಅಂತ ಅನ್ಬಿಟ್ಟು. ಅದು ತುಂಬಾ ತುಂಬಾ ನಿಜ ಅದು. ಇನ್ನೊಂದೇನು ಅಂದ್ರೆ, ಅಪ್ಪ ಅಮ್ಮನ್ ನೋಡ್ತಾ ನೋಡ್ತಾ ಮಕ್ಕಳು ಎಲ್ಲಾನು ಕಲಿತಾರೆ ಅಂತ ಹೇಳ್ತಾರೆ ಅಲ್ವಾ. ಅವ್ರ ಟೇಸ್ಟ್ ಆಗಿರ್ಬೋದು, ಅಭಿರುಚಿಗಳು ಏನೇ ಆಗಿರ್ಬೋದು, ಬಟ್ ಅದು ಬ್ಲಡ್ ಇನ್ ಬಿಲ್ಟ್ ಅಲ್ಲೇ ಬಂದ್ಬಿಟ್ಟಿದೆ ನೋಡಿ. ಹೆಂಗೆ ಅವ್ರ ಸೇಮ್ ಏನೇನ್ ತಿಂತಿದ್ರು, ದೋಸೆ ಆಗಿರ್ಬೋದು, ಟೊಮೊಟೊ ಗೊಜ್ಜು ಆಗಿರ್ಬೋದು, ಚಿತ್ರಾನ್ನ, ಈ ತರ ತುಂಬಾ ಹೋಲಿಕೆಗಳಿದಾವೆ ನನ್ನ ಮಗಳಲ್ಲಿ. ಎಸ್ಪೆಷಲಿ ಹಾವ ಭಾವ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ನನಗದು ತುಂಬಾ ಖುಷಿ, ತುಂಬಾ ಆಶ್ಚರ್ಯ ನನ್ಗೆ. ನನ್ನ ಮಗ ಏನು ಅಂತಂದ್ರೆ, ಅವನ್ ಸ್ವಲ್ಪ ಎರಡು ಮೀನ್ಸ್ ನಾನು ಖಾರನು ತಿಂತಾನೆ, ಖಾರನು ತಿನ್ನಲ್ಲ, ಆತರ ಅವನು. ಬಟ್ ನನ್ನ ಮಗಳಿಗೆ ಸ್ಪೆಸಿಫಿಕ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು ಅಂತ ಪ್ರತಿ ಒಂದು ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅವ್ರು ತಿನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಸೇಮ್ ಅವ್ರೆ ಅಂತ ಅನ್ಸಿದೆ ನನ್ಗೆ. ಎಲ್ಲೂ ಹೋಗಿಲ್ಲ, ಅವ್ರು ಇಲ್ಲೇ ಇದಾರೆ ಅಂತ ಅನ್ಕೊಂಡ್ ಜೀವನ ಮುಂದಕ್ಕೆ ಹೋಗ್ತಾ ಇದೆ ನಂದು. ಕೆಲಸ ಮಾಡ್ತಾ ಇರ್ತೀನಲ್ವಾ, ಅದಕ್ಕೆ ಇರ್ತೀರಾ ಮನೆಯಲ್ಲಿ ಅಂತ ಕೇಳಿದ್ರು. ಹ್ಞೂ ಅಕ್ಕ ಇರ್ತೀನಿ ಅಂತಂದೆ. ಬರ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಹ್ಞೂ ಬರ್ತಾ ಇದ್ದೀನಿ ಅಂತ ಅಂದ್ರು. ಸೊ ಇವಾಗ ಅವರು ಕೂಡ ಬರ್ತಾರೆ. ಮಗಳನ್ನ ಅಷ್ಟ್ರಲ್ಲಿ ಸ್ಕೂಲ್ ಬಿಟ್ಟಿದೀನಿ, ವಾಪಸ್ ಕರ್ಕೊಂಬರೋ ಅಷ್ಟ್ರಲ್ಲಿ ಬಂದಿರ್ತಾರೆ ಅವರು. ನೋಡೋಣ ಯಾರ್ಯಾರು ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ. ತುಂಬಾ ದಿನ ಆದ್ಮೇಲೆ ಅವರು ಕೂಡ ಬರ್ತಾ ಇದಾರೆ. ನಾನು ಏನಾದ್ರು ಅಡ್ಗೆ ಎಲ್ಲ ಮಾಡ್ಬೇಕು. ಹೋಗೋಣ ಬನ್ನಿ, ಟೈಮ್ ಆಯ್ತು ಆಲ್ರೆಡಿ 9:30 10 ಗಂಟೆ ಆಯ್ತು. ಏನ್ ಮಾಡೋದು ಅಂತ ನೋಡ್ಬೇಕು ಇವಾಗ. ಗೈಸ್, ಈಗ ನಮ್ಮಪ್ಪ ಚಿಕನ್ ತಂದಿದ್ದಾರೆ, ಬಿರಿಯಾನಿ ಮಾಡ್ಬೇಕು. ಪೌಡ್ರು ತರೋಣ ಅಂತ ಹೋಗಿದ್ದೆ. ಇದು ವೇದಾಂತ್ ಅನ್ಬಿಟ್ಟು ಬಿರಿಯಾನಿ ಪೌಡ್ರು, ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಎಕ್ಸ್ಟ್ರಾ ಏನು ಆಡ್ ಮಾಡಂಗೆ ಇಲ್ಲ. ನಿಮ್ ಮನೆ ಹತ್ರ ಎಲ್ಲಾದ್ರೂ ಸಿಕ್ಕರೆ ಟ್ರೈ ಮಾಡಿ. ವೇದಾಂತ್ಸ್ ಯಶಸ್ ಅಂತೆ, ಸಕ್ಕತ್ತಾಗುತ್ತೆ ಟೇಸ್ಟ್. 1 ಟೈಮ್ ಮಾಡಿದ್ದೆ ಮೊನ್ನೆ ಭಾನುವಾರ. ಇವತ್ತು ಬನ್ನಿ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ಅನ್ಬಿಟ್ಟು. ಸ್ವಲ್ಪ ಬಿರಿಯಾನಿನೂ ಏನಾದ್ರು ಶಾಪ್ಸ್ ಆ ಥರ ಏನಾದ್ರು ಮಾಡ್ತೀನಿ, ನೋಡೋಣ. ಆಲ್ರೆಡಿ ಅವ್ರು ಬಂದ್ಬಿಟ್ಟಿದ್ರು. ನಾನು ಹಿಂಗೆ ಕೆಳಗಡೆ ಇಳ್ದೆ ಟೆರೆಸಿಂದ 10 ಗಂಟೆಗೆಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ನಮ್ಮ ಅಪ್ಪ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಕ್ ಹೋಗ್ತಾ ಇದ್ದಾರೆ. ಹೋಗಿ ಬರೋಷ್ಟರಲ್ಲಿ ನಾನು ಅಡುಗೆ ಪ್ರಿಪೇರ್ ಮಾಡ್ತೀನಿ. ನೋಡಿ, ಇದೆ 20 ರೂಪೀಸ್ ಇದು. ಇದರಲ್ಲೇ ಪುದೀನ ಅದು ಸಿಗುತ್ತೆ, ಪುದೀನ ಕಬಾಬು ಎಲ್ಲ ಸಿಗುತ್ತೆ. ಏನು ಎಕ್ಸ್ಟ್ರಾ ಆ್ಯಡ್ ಮಾಡಂಗಿಲ್ಲ.
ನೋಡಿ ಪಾತ್ರೆ ಇಟ್ಟಿದ್ದೀನಿ, ಕುಕ್ಕರ್ ಬೇಡ ಅಂತ. ಇವಾಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಏನೋ ಅದು ಬೀಳಿಸ್ತೀಯ, ಸಾಕು. ಬಿಡ್ಸ್ಕೋ, ಅರ್ಧ ತಗೋ ಹೋಗು. ತುಂಬಾನೇ ಸೌಂಡ್ ಬರ್ತಾ ಇತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಪಲಾವ್ ಸಾಮಾನೆಲ್ಲ ಹಾಕೊಂಡಿದ್ನಲ್ಲ, ಇವಾಗ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದೀನಿ ಉದ್ದುದ್ದಕ್ಕೆ. ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಅದೇ ನಾನು ಹೇಳೋದೇ ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಬ್ರೌನಿಶ್ ಆದ್ರೆ ಈರುಳ್ಳಿ, ಕ್ರಿಸ್ಪಿ ಆದ್ರೆ ನಾವು ಮಾಡೋಂತ ಏನ್ ಮಾಡ್ತೀವಿ ಬಿರಿಯಾನಿ ಪುಲಾವು ಆತರ ತುಂಬಾ ಚೆನ್ನಾಗಿ ಕೊಡುತ್ತೆ ಫ್ಲೇವರು. ಅದಕ್ಕೆ ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೊಂಡಿದ್ದೆ ನಾನು. ನೀಟಾಗಿ ಅದು ಎಣ್ಣೆ ಎಲ್ಲ ಬಿಡ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಚಿಲ್ಲಿ ಪೇಸ್ಟ್, ಮೆಣಸಿನ್ಕಾಯಿ ಪೇಸ್ಟ್ ಬೇಕಾದ್ರೂ ಹಾಕೊಬಹುದು. ನಾನು ಮೆಣಸಿನ್ಕಾಯಿ ಕಟ್ ಮಾಡ್ಬಿಟ್ಟು ಉದ್ದುದಕ್ಕೆ ಹಾಕೊಂಡೆ. ಇವಾಗ ಇನ್ಸ್ಟಂಟ್ ಆಗಿ ಬೇಗ ಆಗ್ಬೇಕು ನಮ್ಗೆ ಅಂತಂದ್ರೆ ಈ ಮೆಥಡ್ ಫಾಲೋ ಮಾಡಿ, ಖಂಡಿತ ಸೂಪರ್ ಟೇಸ್ಟ್ ಸಿಗುತ್ತೆ ನಿಮ್ಗೆ. ಟೊಮ್ಯಾಟೊ ಒಂದು ಅರ್ಧ ಅಥವಾ ಒಂದು ಸಾಕು. ಇವಾಗ ನಾನು ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ಹಾಕೊಂಡಿದೀನಿ, ಎಲ್ಲ ದಪ್ಪ ದಪ್ಪಗೆ ಹಾಕೊಂಡೆ. ಆಮೇಲೆ ಸ್ವಲ್ಪ ನಾವು ಈ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನ ರುಬ್ಬಿಟ್ಟು ಸಹ ಹಾಕೊಬಹುದು ಫಸ್ಟೇನೆ ಫ್ರೈ ಮಾಡ್ಬೇಕಾರೆ. ಇಲ್ಲ ಅಂದ್ರೆ ಹೀಂಗೆನೆ ಹಾಕೊಂಡ್ರೆ ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಬಟ್ ಇದಂತೂ ಕಂಪಲ್ಸರಿ ನೋಡಿ, ಇದೇ ಪೌಡರ್ ತಗೊಂಡ್ ಹಾಕಿ ಹೆಂಗೆ ಕ್ವಿಕ್ ಆಗಿ ಕಲರ್ ಚೇಂಜು, ಸ್ಮೆಲ್ ಚೇಂಜು ಎಷ್ಟು ಚೆನ್ನಾಗಿ ಹೋಗುತ್ತೆ ಗೊತ್ತಾ. ನಾನು ಇಷ್ಟು ದಿವಸ ತೇಜು ಬಿರಿಯಾನಿ ಮಸಾಲ ಇದನ್ನ ಲೈಕ್ ಮಾಡ್ತಾ ಇದ್ದೆ, ಪೇಸ್ಟ್ ಬರೋದು ಪೌಡ್ರು ಬರೋದು. ಬಟ್ ಇದಂತೂ ಎಷ್ಟು ಕ್ವಿಕ್ ಆಗಿ ಫಾಸ್ಟ್ ಆಗಿ, ಟೇಸ್ಟ್ ಅಂತೂ ಈ ಹೋಟೆಲ್ ಅಲ್ಲಿ ಸಿಗುತ್ತೆ ನೋಡಿ ಹಂಗೆ ಆಯ್ತು. ನಿಜವಾಗೂ ನಾನು ಇದು 2ನೇ ಸಲ ಮಾಡ್ತಾ ಇರೋದು, ತೋರ್ಸ್ಲೇಬೇಕು ನಿಮ್ಗೆಲ್ಲ ಇದು ರೆಸಿಪಿನಿ ಅಂತ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿನ ಕೆಲವರು ತೊಳಿದಂಗ್ ಹಾಕ್ತಾರೆ, ನೆನೆಸ್ಬಿಟ್ಟು ಹಾಕ್ತಿವಿ. ಹಂಗೆ ಅಕ್ಕಿನ ಹಾಕಿದ್ರೆ ತೊಳಿದಂಗೆ ಅದು ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಬಟ್ ತೊಳಿದಂಗೆ ಕೆಲವು ಜನ ಇಷ್ಟ ಪಡಲ್ಲ ಅಕ್ಕಿ ಹಾಕೋದಿಕ್ಕೆ. ನಾನು ಹಂಗೆ ಹಾಕ್ದೆ, ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಪಲಾವು ಬಿರಿಯಾನಿ ಹಂಗೆ ಹಾಕ್ಬಿಡ್ತೀನಿ. ಅದು ಈ ನಡುವೆ ನನ್ಗೊಬ್ರು ಟಿಪ್ಸ್ ಹೇಳಿದ್ದಾರೆ, ಅದಕ್ಕೋಸ್ಕರ ಇವಾಗೆಲ್ಲ ಕಂಪ್ಲೀಟ್ ನೀರೆಲ್ಲ ಹಾಕಿ, ಆಮೇಲೆ ಉಪ್ಪು ಹಾಕಂಗೆ ಇಲ್ಲ. ಇದಕ್ಕೆ ಉಪ್ಪು ಹಾಕ್ಬಿಟ್ರೆ ಉಪ್ಪು ರೋಸ್ ಆಗೋಗ್ಬಿಡುತ್ತೆ. ನಾನು ಫಸ್ಟ್ ಸಲ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಆಲೂಗೆಡ್ಡೆ ಎಲ್ಲ ಹಾಕಿ ಉಪ್ಪೆಲ್ಲ ಆದ್ಮೇಲೆ ತಿಂತಿದ್ದು ಚೆನ್ನಾಗಾಗಿತ್ತು. ಇವಾಗ ನೋಡಿ ಎಷ್ಟು ಸೂಪರ್ ಆಗಿದೆ ನಮ್ಮ ಬಿರಿಯಾನಿ ಮಾತ್ರ. ಬಂದ್ಲು ಹೇಳ್ದಪ್ಪ ಅವಳಿಗೆ, ಹೇಳಿಲ್ವಂತೆ ಅವಳಿಗೆ. ಆಹಾ, ಏನ್ ಹಂಗ್ ನೋಡ್ತಾ ಇದೀಯಾ? ನಂಗೇನ್ ಗೊತ್ತು. ಬಿರಿಯಾನಿ ಸೈಡ್ಗೆ ಇಟ್ಬಿಟ್ಟು ಈಗ ರಸಂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಒಬ್ರು ವೆಜಿಟೇರಿಯನ್, ಇನ್ನೊಬ್ರು ನಾನ್ ವೆಜಿಟೇರಿಯನ್. ಅದಕ್ಕೋಸ್ಕರ ಏನಿಲ್ಲ, 2 ಟೊಮ್ಯಾಟೊ, 1 ಹಸಿ ಮೆಣಸಿನ್ಕಾಯಿ ಖಾರಕ್ಕೆ. ಮಗ್ಳಿಗ್ ಮಾಡೋದಾದ್ರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಲ್ಲ. ಜೀರಿಗೆ, ಮೆಣಸು, ಒಂಚೂರೇ ಚೂರು ಹುಣಸೆ ಹಣ್ಣು ಹುಳಿಗೆ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಬೇಕಿದ್ರೆ ಇಷ್ಟೇ ಹಾಕೊಳೋದು. ನುಣ್ಣಗೆ ರುಬ್ಕೋಬೇಕು ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಬೇಗ ಒಂದು 5 ಮಿನಿಟ್ಸ್ ಅಷ್ಟರಲ್ಲಿ ರಸಂ ರೆಡಿ ಆಗೋಗ್ಬಿಡುತ್ತೆ. ಇದು ನಮ್ಮಮ್ಮ ಮಾಡ್ತಾ ಇದ್ರು, ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅಷ್ಟರಲ್ಲಿ ರುಬ್ಕೊಂಡಿದ್ದೆ ಸದ್ಯ, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡೋದು. ಸ್ವಲ್ಪ ಒಂದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ನೋಡಿ. ರಸಮು ಪ್ರಿಪೇರ್ ಮಾಡ್ಬಿಟ್ಟೆ, ತೆಳ್ಳಿಗೆ ಇರ್ಲಿ ಅಂತ ಮಾಡಿದ್ದೀನಿ. ಈ ಕಡೆ ಮೊಟ್ಟೆ ಇಟ್ಟಿದ್ದೆ, ನೋಡ್ಬೇಕಾಗಿದೆಯಾ ಅಂತ. ಕುಕ್ಕರಲ್ಲಿ ಇಟ್ಬಿಟ್ರೆ 1 ವಿಜಿಲ್ ಆಗಿದೆ. ಇವಾಗ ಕಂಪ್ಲೀಟ್ ಅಡುಗೆ ಎಲ್ಲ ಮಾಡಿದ್ದೀನಿ. ಆಲ್ಮೋಸ್ಟ್ 12:45 1 ಗಂಟೆ ಆಯಿತು. ಸೊ ಇವಾಗ ಏನೇನೆಲ್ಲ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಹಂಗೆ ಕರೆಂಟ್ ಬೇರೆ ಇಲ್ಲ.
ಫ್ರೆಂಡ್ಸ್, ಇವಾಗ ನೋಡಿ 1.5 ಅವರಲ್ಲಿ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿದೆ. ಅದು ಒಬ್ಳೇನೆ ಬಿರಿಯಾನಿ ಮಾಡ್ಕೊಂಡೆ ಒಂದ್ ಕಡೆ, ಇನ್ನೊಂದ್ ಕಡೆ ಮೊಸರು ಬಜ್ಜಿ. ಬಿರಿಯಾನಿಗೆ ಮೊಸರು ಬಜ್ಜಿ ಇದ್ರೇನೆ ಚಂದ. ಆಮೇಲೆ ಈ ಕಡೆ ಮಕ್ಕಳಿಗೆ ಪೆಪ್ಪರ್ ಫ್ರೈ ಮಾಡ್ತೀನಿ. ಇದು ಯಾವಾಗಾದ್ರು ರೆಸಿಪಿ ತೋರಿಸ್ತೀನಿ. ತುಂಬಾನೇ ಸ್ಪೈಸಿ ಬೇಕು ಅಂದ್ರೆ ಹಾಕೊಂತೀನಿ. ಎಲ್ರು ತಿನ್ನೋದಾದ್ರೆ, ಮಕ್ಕಳು ತಿನ್ನೋದಾದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಅಂಡ್ ಈ ಕಡೆ ರಸಮ್ಮು, ಮೊಟ್ಟೆ ತಿನ್ನೋರ್ಗೆ, ಮತ್ತೆ ಅನ್ನಕ್ಕೊಂದ್ ಕಡೆ ಇಟ್ಕೊಂಡಿದ್ದೆ. ನೋಡಿ ಇಷ್ಟೆಲ್ಲ ಕಂಪ್ಲೀಟ್ ಎಲ್ಲ ಪ್ರಿಪೇರ್ ಮಾಡಿ ಊಟನು ಮುಗಿಸ್ಕೊಂಡ್ವಿ. ಇವತ್ತು ನಿಮ್ಗೆ ಮತ್ತೊಂದು ಪ್ಯಾಟರ್ನ್ ತೋರಿಸ್ತೀನಿ. ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಓಕೆನಾ? ಮೊದಲನೇದಾಗಿ ಇದೊಂದು ಕಲರ್ ಇದೆ. ನಿಮ್ಗೆ ಕವರ್ ಬಿಚ್ಚು ತೋರಿಸ್ತೀನಿ ನಾನು. ಇವಾಗ ಕವರ್ ಓಪನ್ ಮಾಡಿದೀನಿ. ಕಂಪ್ಲೀಟ್ 3 ಸ್ಯಾರೀಸ್ ತೋರಿಸ್ತೀನಿ ನಿಮ್ಗೆ. ಅದ್ರ ಜೊತೆಗೆ ಇನ್ನ ಒಂದು ಸ್ಯಾರಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಈಗ ನೋಡಿ, ಬ್ಲೂಗೆ ಒಂಥರ ಲೈಟ್ ಬ್ಲೂ ಅಂತ ಹೇಳ್ಬೋದು, ಆ ಥರ ಕಾಂಬಿನೇಷನ್ ಅಲ್ಲಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಬ್ರೈಟ್ ಆಗಿ ಕಾಣಿಸುತ್ತೆ ಉಟ್ಕೊಂಡ್ರೆ. ಇದೊಂದು ಕಲರ್ ಇದೆ. ಅಂಡ್ ನೆಕ್ಸ್ಟ್ ನೋಡಿ, ಈ ಕಾಂಬಿನೇಷನ್ ಅಲ್ಲಿ ಇದೆ, ಗ್ರೀನ್ ಮತ್ತೆ ರೆಡ್ ಕಾಂಬಿನೇಷನ್. ಆಮೇಲೆ ಮತ್ತೊಂದು ತುಂಬಾನೇ ಯುನಿಕ್ ಅನ್ಬೋದು, ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಕ್ವಾಲಿಟಿ ವೈಸು ಅಷ್ಟೇನೆ. ಇದ್ರ ಪ್ರೈಸ್ ಬಂದು ತುಂಬಾನೇ ಕಮ್ಮಿ, 1400 ಪ್ಲಸ್ ಶಿಪ್ಪಿಂಗ್ ಇದೆ. ಯಾರಿಗಾದ್ರೂ ಬೇಕು ಅಂದ್ರೆ ಡಿಸ್ಪ್ಲೇಲಿ ನಂಬರ್ ಹೋಗ್ತಾ ಇರುತ್ತೆ, ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಅಂಡ್ ಮತ್ತೊಂದು ಕಲೆಕ್ಷನ್ ಬಂದು ಇದು ಒಂದು 2-3 ನನ್ನ ಹತ್ರ ಸೋಲ್ಡ್ ಆಯ್ತು. ಸೊ ಲಾಸ್ಟ್ ಪೀಸ್ ಒಂದು ಸ್ಯಾರಿ ಉಳ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು. ಪರ್ಪಲ್ಗೆ ಬ್ಲೂ ಕಾಂಬಿನೇಷನ್. ಈ ಸ್ಯಾರಿ ಪ್ರೈಸ್ ಬಂದು 1500 ಇದೆ. ಲಾಸ್ಟ್ ಪೀಸ್ ಒಂದೇ ಇರೋದು ಇದು. ಇದು ವಿತ್ ಶಿಪ್ಪಿಂಗ್ ಆಗಿರುತ್ತೆ. ನೋಡಿ, ನೀವು ಡಿಸೈನ್ ನೋಡ್ತಾ ಇರ್ಬೋದು, ಪಿಕಾಕ್ ಬಾರ್ಡರ್ ಬಂದಿದೆ ಡಿಸೈನ್. ಚೆನ್ನಾಗಿದೆ, ಕಲರು ಮತ್ತೆ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಇದ್ರಲ್ಲಿ 1, 2, 3 ಕಲರ್ಸ್, 4 ಕಲರ್ಸ್ ಏನೋ ಇತ್ತು, ಎಲ್ಲ ಕಂಪ್ಲೀಟ್ ಸೇಲ್ ಆಗಿದೆ. ಒಳಗಡೆ ನೋಡಿ, ಹಂಗೆ ತೋರಿಸ್ತೀನಿ. ಬಾರ್ಡರ್ ಮೀನ್ಸ್ ಪಲ್ಲು ನೋಡಿ ಚೆನ್ನಾಗಿದೆ. ಅಂಡ್ ಬ್ಲೌಸು ಅಷ್ಟೇನೆ ನೋಡಿ, ಹಂಗೆ ನೋಡ್ತಾ ಇರ್ಬೋದು. ಸೊ ಇದು 4 ಸ್ಯಾರಿ ತೋರಿಸಿದೀನಿ ನಿಮಗೆ. ಡಿಸ್ಪ್ಲೇಲಿ ನಂಬರ್ ಹೋಗ್ತಾ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ಬೇರೆ ಕಲರ್ ಕಾಂಬಿನೇಷನ್ ಇದರಲ್ಲಿ ಇರೋದೇ ಇಷ್ಟು, ಅವೈಲಬಲ್ ಇರೋದೇ ಇಷ್ಟು. ಬೇಕು ಅಂತಂದ್ರೆ, ಬೇರೆ ಕಲರ್ ಬೇಕು ಅಂತಂದ್ರೆ ಅವೈಲಬಿಲಿಟಿ ತಿಳ್ಕೊಂಡು ನಾನು ನಿಮಗೆ ಹೇಳೋವಂಥದ್ದು. ಸೊ ಇವತ್ತಿನ ವಿಡಿಯೋ ನೋಡಿದೀರಾ ಅಂಡ್ ನಿಮ್ಗೆ ಇನ್ಕಂಪ್ಲೀಟ್ ಅಂತ ಅನ್ಸಿರುತ್ತೆ. ಏನಿದು, ಯಾರು ಬಂದಿದ್ದಾರೆ ಅಂತಾನೆ ಹೇಳಿಲ್ಲ ಇವಳು, ಹಂಗೆ ಸಸ್ಪೆನ್ಸ್ ಅಲ್ಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದಾಳಲ್ಲ ಅಂತ ಅನ್ಬಿಟ್ಟು. ಸೊ ತಮ್ನೇಲಲ್ಲೂ ನೋಡಿರ್ತೀರಾ ಅಂಡ್ ಒಳಗಡೆ ಎಲ್ಲ ಕಂಪ್ಲೀಟ್ ನೋಡಿದೀರಾ. ನಾನು ಪೀಠಕ್ಕೆ ಹಾಕಲ್ಲ ಜಾಸ್ತಿ. ಏನಾಯ್ತು ಅಂತ ರೀಸನ್ ಹೇಳ್ಬಿಡ್ತೀನಿ. ಆಕ್ಚುಲಿ ನಾನು ಮಾರ್ನಿಂಗ್ ಇಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ಯಾರು ಬರ್ತಿದ್ದಾರೆ ಏನು ಎತ್ತ ಎಲ್ಲ ಕಂಪ್ಲೀಟ್ ಸ್ಟೋರಿ ಎಲ್ಲ ಹೇಳಿದ್ದೆ. ಅಂಡ್ ಅವ್ರು ಬಂದ ಮೇಲೂ ಅಷ್ಟೇನೆ ಒಂದು 10 ಸೆಕೆಂಡ್ಸ್ ನಾನು ಶೂಟ್ ಮಾಡಿದ್ರೆ ಹೆಚ್ಚು ಅವ್ರನ್ನ. ಆಮೇಲೆ ನೆಕ್ಸ್ಟು ನನ್ನ ಮಗಳು ಬರೋದ್ನು ಒಂದು 10 ಸೆಕೆಂಡ್ಸು. ಅದಾದ್ಮೇಲೆ ನನ್ನ ಅಡುಗೆಗಳು ಏನಿತ್ತು ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡೆ. ಬಟ್ ಅದೇ ಕೆಲಸವಾಗಿ ಅವ್ರನ್ನೇ ಶೂಟ್ ಮಾಡ್ಕೊಂಡು ನಾನು ಕೂತಿರ್ಲಿಲ್ಲ, ನನಗೆ ಸ್ವಲ್ಪ ಅಡುಗೆಗಳು ಮಾಡೋದಿತ್ತು. ಸೊ ಹಾಗಾಗಿ ನಾನು ಅಡುಗೆಗಳು ಮಾಡ್ಕೊತಾ ಇದ್ದೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಹೊರಡ್ಬೇಕಾದ್ರೆ ಅವ್ರಿಗೇನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ನಾನು ಏನು ಆ್ಯಕ್ಚುಲಿ ಜಾಸ್ತಿ ಶೂಟೇ ಮಾಡಿಲ್ಲ. ಹಬ್ಬ ಅಂದರೆ 30 ಸೆಕೆಂಡಿಂದ ಒಂದು 45 ಸೆಕೆಂಡ್ ಅಷ್ಟೇ ಇರೋದು ವಿಡಿಯೋ, ಆಯ್ತಾ. ಜಾಸ್ತಿ ನನ್ನ ಮಕ್ಕಳೇ ಇರೋದು ಅದರಲ್ಲಿ. ವಿಡಿಯೋನ ಯೂಟ್ಯೂಬಲ್ಲಿ ಹಾಕಬೇಡಿ ಅಂಡ್ ನಾವು ಬಂದಿರೋದು ಅಷ್ಟೇನೆ, ನೀವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ನಾನು ಲೈಕ್ ಓಕೆ ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ಇವಾಗ ಒಬ್ರಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಅದನ್ನ ಹೇಳಕ್ಕೂ ಹೋಗ್ಬಾರ್ದು. ಸೊ ಬಾಯ್ ಬಿಟ್ಟು ಅವರೇ ಹೇಳಿದ್ದಾರೆ ಅಂತ ಅಂದ್ಮೇಲೆ, ಹಿಂದೆ ಎಲ್ಲ ಅವ್ರು ನನ್ನ ವಿಡಿಯೋದಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ, ದಟ್ ಈಸ್ ಅಪಾರ್ಟ್. ಅಂಡ್ ಆ ರೀತಿ ಹೇಳಿದ್ಮೇಲೂ ನಾನು ಅದನ್ನ ಹಾಕೋದು ಬಂದಿದ್ದು ಅವೆಲ್ಲ ಸರಿ ಬರಲ್ಲ ಅಂತ ಅನ್ನಿಸ್ತು.
ಆದ್ರೆ ನಾನು ವ್ಲಾಗ್ನೇ ಹಾಕ್ಬಾರ್ದು ಅಂತ ಒಂದು ಮೈಂಡಲ್ಲಿ ಬಂತು. ಬಟ್ ಯಾಕೆ ನಾನು ಏನಕ್ಕೆ ಹಾಕ್ದೆ, ಅದರಲ್ಲಿ ನಾನು ಕಟ್ ಎಡಿಟ್ ಮಾಡಿನೇ ಹಾಕಿರೋದು. ಏನಕ್ಕೆ ಹಂಗೆ ಮಾಡಿದೆ ಅಂತಂದ್ರೆ, ಹಾಕ್ಬಾರ್ದಿತ್ತು ಬಟ್ ಹಾಕ್ದೆ. ವೈ ಮೀನ್ಸ್ ಅದರಲ್ಲಿ ನನ್ನ ಎಫರ್ಟ್ ಇದೆ. ಏನಕ್ಕೆ ಗೊತ್ತಾ, ಇವಾಗ ನಾನು ಸುಮ್ಮನೆ ಏನೋ ಹರಟೆ ಹೊಡ್ಕೊಂಡು ಏನೋ ಒಂದು ವಿಡಿಯೋ ಮಾಡ್ಬೇಕಲ್ಲ ಅಂತ ನಾನು ಏನೋ ವಿಡಿಯೋ ಮಾಡಿರ್ಲಿಲ್ಲ. ಅದರಲ್ಲಿ ನಾನು ಅಡ್ಗೆ ತೋರಿಸಿದೀನಿ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ತೋರಿಸಿದೀನಿ, ಒಂದು ಬಿರಿಯಾನಿ ಪೌಡ್ರು ಇದು ಒಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ತೋರಿಸಿದೀನಿ. ಸೊ ಹಂಗಾಗಿ ನನ್ನ ಒಂದು ಶ್ರಮಕ್ಕೆ ನಾನು ಹಾಕ್ಲೇಬೇಕು ನಾನು ಅಂತಾನೆ ನಾನು ಕಟ್ ಮಾಡಿ ಎಡಿಟ್ ಮಾಡಿ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿರೋ ಅಂಥದ್ದು. ಇವಾಗ ನನಗೊಂದು ಸಮಾಧಾನ ಅಲ್ವಾ. ಒಂದು ವ್ಲಾಗ್ ಮಾಡ್ತೀವಿ, ಡೈಲಿ ವ್ಲಾಗು ಅಂತಂದ್ರೆ ಅದ್ರಲ್ಲಿ ಎಷ್ಟು ಎಫರ್ಟ್ಸ್ ಇರುತ್ತೆ, ಎಷ್ಟು ಟೈಮ್ ಇರುತ್ತೆ, ಎಷ್ಟು ತಲೆ ಇರುತ್ತೆ, ಎಷ್ಟು ನ್ಯಾಕ್ ಇರುತ್ತೆ. ಆಬ್ವಿಯಸ್ ಆಗಿ ಎಲ್ರಿಗೂ ಗೊತ್ತು. ನಾವು ನಮ್ಮ ಕಂಟೆಂಟ್ ಕ್ರಿಯೇಟರ್ಸು ನಾವು ವಿಡಿಯೋ ಪ್ರೆಸೆಂಟ್ ಮಾಡ್ತೀವಿ ನಿಮ್ ಮುಂದೆ ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ ಗೊತ್ತಾ. ನಿಜವಾಗ್ಲೂ ಒಂದೊಂದು ನಾವು ಶೂಟಿಗೆ ಡೈಲಿ 24 ಅವರ್ಸ್ ತಗೊಂಡ್ರೆ ಎಡಿಟ್ ಮಾಡೋದಕ್ಕೆ ಆ 24 ಅವರ್ಸ್ ಅಲ್ಲಿ ಒಂದು 5 ಅವರ್ಸ್ ನಾವು ಎತ್ತಿಡ್ಬೇಕು. ಅಂಥದ್ರಲ್ಲಿ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಎಫರ್ಟ್ಸ್ ಹಾಕಿ ನಾನು ವಿಡಿಯೋ ತೆಗ್ದಿರೋವಾಗ ಸೊ ಅವ್ರ ಪಾರ್ಟ್ನ ನಾನು ತೆಗ್ದು ಹಾಕಿ ನನಗೆ ಏನ್ ಬೇಕು ಅದನ್ನ ನಾನು ಚೂಸ್ ಮಾಡ್ಬಿಟ್ಟು ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದೀನಿ. ನನಗೆ ಅದ್ರಲ್ಲಿ ಏನು ಅನ್ನಿಸ್ಲಿಲ್ಲ. ಸೊ ನನಗೆ ಹೆಂಗ್ ಬೇಕು ಹಂಗೆ ವಿಡಿಯೋನ ಎಡಿಟ್ ಮಾಡಿದೀನಿ. ಏನಿಲ್ಲ, ಒಂದು 30 ಸೆಕೆಂಡ್ಸ್ ಡಿಲೀಟ್ ಮಾಡಿದೀನಿ ಅಷ್ಟೇ. ಅದು ಬಿಟ್ರೆ ಏನಿಲ್ಲ, ಆಸ್ ಇಟ್ ಈಸ್ ಹಂಗೆ ನಿಮ್ ಮುಂದೆ ನಾನು ಪ್ರೆಸೆಂಟ್ ಮಾಡಿದೀನಿ. ಏನೋ ಗೊತ್ತಿಲ್ಲ, ಅದು ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಹಂಗೇನೆ ನನ್ನ ಸ್ಯಾರಿ ಬಿಸ್ನೆಸ್ಗೂ ಅಷ್ಟೇನೆ ಸಪೋರ್ಟ್ ಮಾಡಿ ಖಂಡಿತ. ಹೇಗೆ ವಿಡಿಯೋ ನೋಡಿ ನನಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ತುಂಬಾ ಎಲ್ಲರೂ ವಿಶ್ ಮಾಡಿದ್ದೀರಾ. ಹಂಗೇನೆ ನನ್ನ ಸ್ಯಾರಿ ತಗೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಹೊಸ ಅಪ್ಡೇಟ್ ಸ್ಯಾರೀಸ್ ಎಲ್ಲ ಬರ್ತಾ ಇರತ್ತೆ. ಅದನ್ನ ನಾನು ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನನಗೂ ಒಂದು ಬೇಕಲ್ವಾ, ಜೋಶ್ ಬೇಕಲ್ವಾ. ನನ್ನ ಸ್ಯಾರೀಸು ಹೋಗ್ತಾ ಇದೆ, ಸೊ ನಾನು ಹೊಸ ಪ್ಯಾಟರ್ನ್ಸ್ ಎಲ್ಲ ಹಾಕ್ಬೇಕು ಅಂತೆಲ್ಲ ನನಗೂ ಒಂದು ಜೋಶ್ ಇರ್ಬೇಕಲ್ವಾ. ಸೊ ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ತಗೊಳ್ಳೋದ್ರ ಮೂಲಕ ನನಗೂ ಒಂದು ಏನಂತಾರೆ, ಅದು ಒಂದು ಲವಿಕೆ ಜೋಶ್ ಅದೆಲ್ಲ ಸಿಗುತ್ತೆ ಆಬ್ವಿಯಸ್ ಆಗಿ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದೆ. ಆದ್ರೂ ಇನ್ನೂ ಜಾಸ್ತಿ, ಇನ್ನು ಒಂದು 25% ಓಕೆ, ಇನ್ನು ಒಂದು 75% ಸ್ಟಾರ್ಟಿಂಗ್ ಅಲ್ವಾ, ಪಿಕಪ್ ಆಗ್ಬೇಕು. ಹಂಗಾಗಿ ಸೊ ನನ್ನ ನೆಕ್ಸ್ಟ್ ನನ್ನ ಸ್ಯಾರೀಸ್ ಬಗ್ಗೆ ಸೀರೀಸ್ನೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ತುಂಬಾನೇ ಒಳ್ಳೆ ಸೀರೀಸ್ ಪ್ಲಾನ್ ಮಾಡ್ಕೊಂಡಿದೀನಿ. ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಲಿಂಕ್ನು ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ. ನಂದು 2 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಒಂದು ಲಕ್ಷ್ಮೀ ಸಂದೀಪ್ ವರ್ಡ್ ಅಂತ ಹೇಳಿ, ಅಂಡ್ ಇನ್ನ ಒಂದು ನನ್ನ ಸ್ಯಾರಿ ಪೇಜು ದಿಯಾಂಶ್ ವಸ್ತ್ರಾಸ್ ಅಂತ ಹೇಳಿ. ಸೊ ಇವಾಗ ಇದನ್ನ ಏನಕ್ಕೆ ಹಿಂಗ್ ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ ಅಂತ ನೀವ್ ಅನ್ಕೋಬಹುದು. ಇದು ಒಂದು ಈ ನಾವು ಬಟ್ಟೆ ಎಲ್ಲ ಶೋಕೇಸ್ ಮಾಡ್ತೀವಲ್ಲ, ಸೊ ಸ್ಯಾರೀಸ್ ಅದೆಲ್ಲ, ಅದಕ್ಕೆ ಅಂತ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸ್ದೆ. ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಅದಕ್ಕೆ ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಇದು ಅರೌಂಡ್ ಮರ್ತೋದೆ ನಾನು, ಇವತ್ತೇ ನನಗೆ ಡೆಲಿವರ್ ಆಗಿದ್ದು. ಒಂದು 350 ಒಳಗೇನೆ, ಕ್ವಾಲಿಟಿ ವೈಸು ಅಷ್ಟೇನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಆಲ್ಮೋಸ್ಟ್ ಏನು 1 ಮೀಟರ್ ಅನ್ಕೊಂತೀನಿ. ಇದು 1 ಮೀಟರ್ ಏನೋ ಇದೆ ನೋಡಿ, ಚೆನ್ನಾಗಿದೆ. ಇವಾಗ ನಾನು ಸ್ಯಾರೀಸ್ ಎಲ್ಲ ಹಾಕಿ ಡಿಸ್ಪ್ಲೇ ಮಾಡೋದಕ್ಕೆ ನನಗೆ ಒಂದು ತುಂಬಾನೇ ಬೇಕಿತ್ತಿದು. ಆಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ನಾನು. ಚೆನ್ನಾಗಿದೆ, ಓಕೆ, ಕ್ವಾಲಿಟಿ ವೈಸ್ ಎಲ್ಲ ಓಕೆ. ನಿಮಗೂ ಕೂಡ ಬೇಕು ಅಂದ್ರೆ ನೀವು ಆರಾಮ್ಸೆ ಫ್ಲಿಪ್ಕಾರ್ಟ್ ಅಲ್ಲಿ ತಗೋಬಹುದು. ಏನಕ್ಕೆ ಇವಳು ಜಾಸ್ತಿ ಫ್ಲಿಪ್ಕಾರ್ಟ್ ಸಜೆಸ್ಟ್ ಮಾಡ್ತಾಳೆ ಅನ್ಕೋಬಹುದು. ನಾನು ಈ ನಡುವೆ ಒಂದು 2-3 ಮಂತ್ಸ್ ಆಯ್ತಾನು ತುಂಬಾನೇ ಫ್ಲಿಪ್ಕಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾನೇ ಲೈಕ್ ಆಗುತ್ತೆ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸ್ಗಳು, ಅದಕ್ಕೋಸ್ಕರ. ಸೊ ಓಕೆ, ಜಾಸ್ತಿ ವಿಡಿಯೋನ ಲ್ಯಾಗ್ ಮಾಡೋದಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಯಾರೋ ನಮ್ಮನ್ನ ಡಿಸ್ಕರೇಜ್ ಮಾಡಿದ್ರು ಅಂತ ನಾವು ಡೌನ್ ಆಗೋದು ಬೇಡ. ಸೊ ಹಾಗಾಗಿ ವಿಡಿಯೋ ಪ್ರೆಸೆಂಟ್ ಮಾಡಿದ್ದೀನಿ. ಥ್ಯಾಂಕ್ ಯು.